ಸರ್, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಇದುವರೆಗೂ ರಾಜ್ಯ ನಾಯಕರಿಗೆ ಯಾರಿಗೂ ಕೂಡ ಆಹ್ವಾನ ಬಂದಿಲ್ಲ. ಅಡ್ವಾಣಿ ಅಂತ ನಾಯಕರಿಗೆ ಬರಬೇಡಿ ಅಂತೇಳಿ ಕೆಲ ದಿನಗಳ ಹಿಂದೆ ಹೇಳಿದರು. ಈಗ ಕೇಂದ್ರ ಸಚಿವರಿಗೂ ಆಹ್ವಾನ ಇಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಹಣ ಸಂಗ್ರಹ ಮಾಡುವಾಗ ಅದರದ್ದು ಕಾನೂನಾತ್ಮಕ ತೊಂದರೆಗಳ ನಿವಾರಣೆ ಆಗುವಾಗ ಅದಕ್ಕೆ ಒಂದು ಒಳ್ಳೆಯ ಕಟ್ಟಡ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನೆನಪಾಗ್ತಾರೆ. ಅದು ರೆಡಿ ಆದಮೇಲೆ ಅದಕ್ಕೆ ಯಾರ್ದು ಅವಶ್ಯಕತೆ ಬರಲ್ಲ. ನಾನು 10 ಲಕ್ಷ ಕೊಟ್ಟಿದ್ದೀನಿ ರಾಮ ಮಂದಿರ ಕಟ್ಟಡಕ್ಕೆ, ನಾನು 10 ಲಕ್ಷ ಕೊಟ್ಟಿದ್ದೀನಿ. ಅಲ್ಲಿ ಸ್ಥಳೀಯ RSS ಮುಖಂಡರೇ ನನ್ನ ಹತ್ರ ಬಂದು ತೊಗೊಂಡೋಗಿದ್ದಾರೆ. ಅವ್ರು ಇನ್ನೂ ತನಕ 22ನೇ ತಾರೀಕು ಜನವರಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳಿಲ್ಲ. ನನಗೆ ಕರೆಯೋದು ಒತ್ತಾಟಿರಲಿಲ್ಲ, ಮಾಹಿತಿನೂ ಇಲ್ಲ, ಹವಾನೂ ಇಲ್ಲ. ಅದು ಮೊದಲೇ ನಡೆದಕ್ಕೊಂದು ಇತ್ತೀಚೆಗೆ ಒಂದು ಪಕ್ಷದಲ್ಲಿ ಒನ್ ಮ್ಯಾನ್ ಶೋ, ಒನ್ ಮ್ಯಾನ್ ಆರ್ಮಿ ಈ ಥರ ನಡೀತಕ್ಕಂಥದ್ದು ಪ್ರಾರಂಭ ಆಗಿದೆ. ಹೀಗಾಗಿ ಬೇರೆಯವ್ರನ್ನ ನೋಡಿ, ಈ ರಾಮ ಜನ್ಮಭೂಮಿ ವಿಷಯ ಪ್ರಾರಂಭ ಆಗಿರೋದು ಅದ್ವಾನಿ ಅವರು. ಪಾಪ ಅವರು ರಥಯಾತ್ರೆ ಮಾಡಿ ಇಡೀ ದೇಶಕ್ಕೆ ಅದನ್ನು ರಾಮ ಮಂದಿರ ಅನ್ನೋದು ಪರಿಚಯ ಮಾಡಿಕೊಟ್ಟದ್ದೇ ಅದ್ವಾನಿ ಅವರು. ಅವರಿಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವು ಬರಬಾರ್ದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಇವೆಲ್ಲ ಬಿಡಿ, ಈದ್ಗಾ ಮಾವು ಇವೆಲ್ಲ ಬಿಡಿ. ಈ BJP ಅವರು ನಾನು ಕೇಳ್ತೀನಿ, ರಾಮ ಮಂದಿರ ಇವತ್ತೇನಾದರೂ ಆಗಲಿಕ್ಕೆ, ರಾಮ ಮಂದಿರ ಇವತ್ತೇನಾದರೆ ಪೂರ್ಣಗೊಂಡಿರಲಿಕ್ಕೆ ಯಾರ್ದಾದ್ರೂ ಒಂದು ಪಾತ್ರ ಇದ್ದರೆ ಅದು ಲಾಲ್ ಕೃಷ್ಣ ಅದ್ವಾನಿ ಅವರು. ಅಂಥವ್ರಿಗೆ ನೀವು ಬರಬಾರ್ದು ಅಂತ ಹೇಳಿ ನೀವು ಸಂದೇಶ ಕಳಿಸಿದರೆ ಜನರಿಗೆ ಇನ್ನು ಬೇರೆದವ್ರ ಬಗ್ಗೆ ನೀವೇನು ಮಾತಾಡ್ತೀರಿ? ಏನು ನಿಮ್ಮಲ್ಲಿ ನೈತಿಕ ಮಟ್ಟಿದೆ? ಇದೆಲ್ಲ ಅಧಿಕಾರಕ್ಕೆ ಬರುವವರೆಗೂ ಹಿಂದೂ ಅಧಿಕಾರಕ್ಕೆ ಬಂದ ಮೇಲೆ ನೀವು ಹಿಂದೂ ನಾವು ಮುಂದು ಇದೆ. ಅಲ್ಲ ರೀ, ಅದ್ವಾನಿ ಅವ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಇನ್ನು ಸಿದ್ದರಾಮಯ್ಯ ಅವ್ರಿಗೆ ಹೆಂಗೆ ಕೊಡ್ತಾರೆ?